ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೋಟ್ ನೆಕ್ ಸ್ಟಿಚಿಂಗ್ ತುಂಬ ಸರಳ ಮತ್ತು ಒಂದು ಕ್ಯಾನ್ವಾಸ್ ಹಾಕಿಬಿಟ್ಟು ತುಂಬ ಈಸಿಯಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಡಿಸೈನು ಕಟ್ಟಿಂಗ್ ಮಾಡಿಕೊಂಡು ಅಂದರೆ ಕಟ್ಟಿಂಗ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ಇವಾಗ ನಾನು ಕ್ಯಾನ್ವಾಸನ್ನು ಈ ರೀತಿ ಡಿಸೈನ್ ರೀತಿಲಿ ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಏನು ಕಟ್ ಮಾಡ್ಕೊಂಡಿಲ್ಲ. ಬೋಟ್ ನೆಕ್ ಒಂದು ಮೆಜರ್ಮೆಂಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಅಷ್ಟೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಡಿಸೈನು. ಅದ್ರ ಮೇಲೆ ಇವಾಗ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀವಲ್ವ, ಅದೇ ರೀತಿ ನಾವು ಇವಾಗ ಸ್ಟಿಚಿಂಗನ್ನು ಹಾಕ್ಕೊಂಡು ಬರೋಣ. ಮತ್ತು ಲಾಸ್ಟ್ ಫಿನಿಶಿಂಗು ತುಂಬ ಚೆನ್ನಾಗೇ ಇರಬೇಕು. ಯಾಕಂತಂದರೆ ಏನು ನಾವು ಡಿಸೈನ್ ಮಾಡಿದ್ದೀವಲ್ವ ಆ ಡಿಸೈನ್ ಪ್ರಕಾರನೇ ಬರಬೇಕು. ಆವಾಗ ನಮಗೆ ಸ್ಟಿಚಿಂಗ್ ಆದಮೇಲೆ ಬ್ಲೌಸು ಚೆನ್ನಾಗೇ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ. ಆವಾಗ ಇನ್ನೊಂದು ಬ್ಲೌಸ್ ಇದೆ, ಅದನ್ನು ತೋರಿಸ್ತೀನಿ. ಅದನ್ನು ಡಿಸೈನ್ ಯಾವ ರೀತಿ ಮಾಡಬೇಕು ಮತ್ತು ಕ್ಯಾನ್ವಾಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ನಮ್ಮ ಕವಿತಾ ಸಂಗಮ ಅವರು ಕೇಳಿದ್ದಾರೆ. ಇದರದ್ದು ಒಂದು ಕಟ್ಟಿಂಗು ತೋರಿಸಿ ಅಂತಂದ್ಬಿಟ್ಟು ಕ್ಯಾನ್ವಾಸ್ ಹಾಕಿಬಿಟ್ಟು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡಿ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಕ್ಯಾನ್ವಾಸನ್ನು ಯಾವ ಡಿಸೈನ್ ಶೇಪಲ್ಲಿ ಕಟ್ ಮಾಡ್ಕೊತೀನೋ ಮತ್ತು ಆ ಕ್ಯಾನ್ವಾಸ್ ಯಾವ ರೀತಿ ಕಟ್ ಮಾಡ್ಕೊತೀನಿ ಅಳತೆ ಮೆಜರ್ಮೆಂಟ್ ತೊಗೊಂಡು ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ಒಂದು ವೀಡಿಯೋದಲ್ಲಿ ಜಸ್ಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬೋಟ್ ನೆಕ್ ಒಳಗೆ ತೋರಿಸಿದ್ದೀನಿ, ಮೆಜರ್ಮೆಂಟು ಅಳತೆ ಕಟ್ಟಿಂಗ್ ಮಾಡೋದು ಎಲ್ಲ ತೋರಿಸಿದ್ದೀನಿ. ಬಟ್ ಡಿಸೈನ್ ಈ ಒಂದು ಡಿಸೈನನ್ನು ಶೇರ್ ಮಾಡ್ಕೊಂಡಿರಲಿಲ್ಲ. ಇನ್ನೊಂದು ಡಿಸೈನ್ ಶೇರ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಬಿಟ್ಟರೆ ಏನಿಲ್ಲ, ಸೇಮೇ ಡಿಸೈನೇ. ಅದಕ್ಕೆ ಬಟನ್ ಹಾಕಿರಲಿಲ್ಲ, ರಿಂಗ್ ಟೈಪ್ ಮಾಡಿ ಜಾಯಿಂಟ್ ಮಾಡಿದ್ದೆ. ಬಟ್ ಇದಕ್ಕೆ ಬಟನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತಂದ್ಬಿಟ್ಟು. ಬಟನ್ ಹಾಕಿದರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ, ಒಂದು ರೀತಿ ಬಟನ್ ಹಾಕಿರೋ ರೀತಿ ಕಾಣಿಸುತ್ತೆ. ಹಾಗಾಗಿ ಈ ಒಂದು ಡಿಸೈನಿಗೆ ಗೋಲ್ಡು ರೆಡ್ ಕಲರ್ ತೊಗೋಬೇಕು ಅಂದ್ಕೊಂಡೆ. ಬಟ್ ರೆಡ್ ಕಲರ್ ಸೀರೆ ಅವ್ರದ್ದು ಆಪೋಸಿಟ್ಟು, ಬಟ್ ಸಿಗಲಿಲ್ಲ. ಗೋಲ್ಡ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಗೋಲ್ಡು ಬಟನ್ ತೊಗೊಂಡು ಬಂದು ಜಾಯಿಂಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಏನು ಜಸ್ಟ್ ಸ್ಟಿಚ್ ಮಾಡಿದ್ನೆ ಅಲ್ವಾ, ಅಲ್ಲಿ ಮೇಲ್ಗಡೆ ನಾನು ಪೈಪಿಂಗ್ ಮಾಡ್ಕೋಬೇಕು. ಈ ಡಿಸೈನ್ ಏನು ಶೇಪ್ ಇದೆ ಅಲ್ವಾ, ಇದಷ್ಟೇ ನಾನಿಲ್ಲಿ ಕಟ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊತೀನಿ, ಟರ್ನ್ ಮಾಡ್ಕೊತೀನಿ. ಇವಾಗೊಂದು ಕಟ್ ಮಾಡ್ಕೊಂಡಿದ್ವಲ್ವ, ಇವಾಗ ನಾಚ್ ಹೊಡ್ಕೋಬೇಕು ಕಂಪಲ್ಸರಿ. ಆ ಡಿಸೈನು ರೌಂಡ್ ಶೇಪ್ ಬರಬೇಕು ಅಂತಂದರೆ ನಾಚನ್ನು ನೀಟಾಗಿ ಹೊಡ್ಕೋಬೇಕು. ಆವಾಗ ನಮಗೆ ಡಿಸೈನು ನೀಟಾಗೆ ಬರುತ್ತೆ. ಇದು ನಿಜವಾಗ್ಲೂ ಇದು ಫಾಲೋ ಮಾಡಲೇಬೇಕು ನೀವೆಲ್ಲರೂ. ಬಿಗಿನರ್ಸ್ಗಳು ಇನ್ನು ಕಲಿತಾ ಇದ್ದೀರಲ್ವ ಅವರು. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಇವಾಗ ಮೂಲೆ ಎಲ್ಲಿದೆ ಮತ್ತು ರೌಂಡ್ ಶೇಪಲ್ಲಿ ಎಲ್ಲಿ ಕಾಣಿಸುತ್ತೋ ಅಲ್ಲಿ ನೀಟಾಗಿ ನಾಚ್ ಹೊಡ್ಕೋಬೇಕು. ಆವಾಗ ಟರ್ನ್ ಮಾಡಿದಾಗ ಫಿನಿಶಿಂಗು ಈ ಡಿಸೈನ್ ಏನಿದೆ ಅಲ್ವಾ, ಇದು ನೀಟಾಗಿ ಟರ್ನ್ ಆಗುತ್ತೆ. ಈ ನಾಚ್ ಹೊಡ್ಕೋಬೇಕು. ನಾಚ್ ಹೊಡ್ಕೊಂಡ್ವಿ ಅಂತಂದರೆ ನೀಟಾಗೆ ಟರ್ನ್ ಆಗುತ್ತೆ. ಹಂಗೆ ಈ ಒಂದು ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ನೆಕ್ಸ್ಟು ಏನೇ ಒಂದು ಡೌಟ್ ಇತ್ತು ಅಂದರೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕಮೆಂಟ್ ಮೂಲಕ ತಿಳಿಸಿದರೆ. ನೆಕ್ಸ್ಟ್ ವೀಡಿಯೋ ಬಂದು ನಮ್ಮ ಕವಿತಾ ಅವ್ರಿಗೆ. ಮತ್ತು ಇನ್ನೊಬ್ಬರು ಕೂಡ ಕಮೆಂಟ್ ಹಾಕಿದ್ದಾರೆ. ಏನಪ್ಪ ಅಂತಂದರೆ ಹಾರ್ಮೋಲು ಸ್ಲೀವ್ಸು ತುಂಬ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಕಟಿಂಗ್ ಮಾಡಿದಾಗ ಸ್ಟಿಚಿಂಗ್ ಮಾಡಿದಾಗ ಮೇಲ್ಗಡೆ ಬರ್ತಾ ಇದೆ ಅಂತೆ, ಎಳ್ಕೊಂಡಂಗೆ ಆಗುತ್ತಂತೆ, ತುಂಬ ಟೈಟ್ ಆಗುತ್ತಂತೆ. ಅದಕ್ಕೂ ಒಂದು ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ. ಆ ಒಂದು ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಪ್ಪ ಅಂತಂದರೆ ಏನಕ್ಕೆ ಆ ರೀತಿ ಬರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವೀಡಿಯೋನ ನೋಡ್ತಾ ಇರಿ. ಇವಾಗ ಮೇಲ್ಗಡೆ ನಾನು ಪೈಪಿಂಗ್ ಮಾಡ್ಕೊತೀನಿ. ಮೇನ್ ಫ್ಯಾಬ್ರಿಕ್ ಬಟ್ಟೆನ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡು ಪೈಪಿಂಗನ್ನು ಮಾಡ್ಕೊತೀನಿ. ಒಂದು ಚೂರು ಹೊಲಿಗೆ ಇದ್ದರೂ ಕೂಡ ಬಟ್ಟೆ ಟರ್ನ್ ಮಾಡ್ಕೊಳಕ್ಕಾಗಲ್ಲ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಹೊಲಿಗೆ ಬಿದ್ದಿದೆ ನೋಡಿ, ಅದನ್ನು ನಾನು ಇಲ್ಲಿ ರಿಮೂವ್ ಮಾಡ್ಕೋಬೇಕು. ಇಲ್ಲಾಂತಂದರೆ ಟರ್ನ್ ಮಾಡಿದಾಗ ಚೆನ್ನಾಗೇ ಕಾಣಿಸಲ್ಲ, ಎಲ್ಲ ಬಟ್ಟೆ ಎಳ್ಕೊಂಡಂಗೆ ಆಗೋದು, ಆ ರೀತಿ ಆಗುತ್ತೆ. ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಳಗಡೆ ಈ ರೀತಿ ಒಳಗಡೆ ತಳ್ಳಿ ಏನು ಲೈನಿಂಗು ಸ್ಟಿಚ್ ಮಾಡ್ತೀವಲ್ವ, ಸ್ಟಿಚ್ ಮಾಡಿದಾಗ ಟರ್ನ್ ಮಾಡ್ಕೊತೀವಲ್ವ, ಅದೇ ರೀತಿ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದಮೇಲೆ ಇವಾಗ ಶೇಪು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಏನಾದರೂ ಒಂದು ಸಹಾಯ ತೊಗೊಳ್ಳಿ, ಒಂದು ಸ್ಕ್ರೂ ಡ್ರೈವರ್ ಅಥವಾ ಒಂದು ಏನಾದರೂ ಸ್ವಲ್ಪ ದಪ್ಪ ಕಡ್ಡಿ ಥರ ತೊಗೊಂಡು ಈ ಡಿಸೈನ್ ಏನಿದೆ ಅಲ್ವಾ, ಇದನ್ನು ನೀಟಾಗಿ ಟರ್ನ್ ಮಾಡಿಕೊಂಡು ಈ ರೀತಿ ಶೇಪ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆ ಒಂದು ಹೊಲಿಗೆ ಏನಾದರೂ ಹಾಕ್ಕೋಬೋದು. ಹೊಲಿಗೆ ಬದಲು ಒಂದು ಲೇಸ್ ಕೊಡ್ತೀವಿ ಅಂದರೂ ಕೂಡ ಕೊಟ್ಕೋಬೋದು. ಬಟ್ ನಾನು ಇಲ್ಲಿ ಲೇಸ್ ಕೊಡ್ತಾಯಿಲ್ಲ, ಯಾಕಂದರೆ ಫುಲ್ ಗೋಲ್ಡು ಮತ್ತು ಪಿಂಕು ಇರೋದರಿಂದ ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು
ನಾನು ಗೋಲ್ಡು ಇರೋದ್ರಿಂದ ಲೇಸ್ ಕೊಡ್ತಾ ಇಲ್ಲ, ಫುಲ್ಲು ಓವರ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸುಮ್ಮನಾಗಿದೆ. ಇಲ್ಲಿ ನಾನು ಪೈಪಿಂಗ್ ಮಾಡ್ಕೊತೀನಿ. ಪೈಪಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಬ್ಲೌಸನ್ನು ಸ್ಟಿಚಿಂಗನ್ನು ಮಾಡ್ಕೊತೀನಿ. ಮೇಲ್ಗಡೆ ಇನ್ನೊಂದು ನೀವು ಹೊಲಿಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಹೊಲಿಗೆ ಬೇಡ ಅಂತಂದ್ರೂ ಕೂಡ ಸ್ಕಿಪ್ ಕೂಡ ಮಾಡ್ಕೋಬೋದು. ಹೊಲಿಗೆ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಹೊಲಿಗೆ ಹಾಕ್ಕೊಂಡಿಲ್ಲ ಅಂದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. ಕೆಳಗಡೆ ಏನು ಡಿಸೈನ್ ಮಾಡಿದ್ದೀನಲ್ವ ಅದಕ್ಕೆ ಹಾಕ್ಕೋತೀನಿ. ಒಂದು ಹೊಲಿಗೆ ಹಾಕ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ಕೂರುತ್ತೆ. ಡಿಸೈನು ಸ್ವಲ್ಪ ನೋಡಿಕೊಂಡು ಟರ್ನ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಚಿಕ್ಕದು ದೊಡ್ಡದು ಆ ರೀತಿ ಆಗುತ್ತೆ. ಒಂದೇ ಮೆಜರ್ಮೆಂಟು ಬರೋಲ್ಲ, ನಾವು ಯಾವ ರೀತಿ ಕಟ್ ಮಾಡಿರ್ತೀವಲ್ವ ಆ ರೀತಿ ಬರೋಲ್ಲ, ಸ್ವಲ್ಪ ವ್ಯತ್ಯಾಸ ಆಗೋ ಚಾನ್ಸ್ ಇರುತ್ತೆ. ನಾವು ನೀಟಾಗಿ ಒಂದು ನಾಚ್ ಹೊಡ್ಕೊಂಡು ಟರ್ನ್ ಮಾಡ್ಕೊಂಡಿಲ್ಲ ಅಂತಂದರೆ ಆ ರೀತಿ ಆಗುತ್ತೆ. ಇಲ್ಲಿ ಮೂಲೆ ಬಂದಾಗ ನೋಡ್ಕೋಬೇಕು, ಫಸ್ಟು ನೋಡಿಕೊಂಡು ಸರಿಯಾಗಿ ನಾವು ನಾಚ್ ಹಾಕ್ಕೊಂಡಿಲ್ಲ ಅಂತಂದರೂ ಕೂಡ ಆಮೇಲೆ ನಾವು ನಾಚ್ ಹೊಡ್ಕೊಂಡು ಟರ್ನ್ ಮಾಡ್ಕೋಬೇಕು, ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ಒಂದು ಡಿಸೈನ್ಗೆ ಏನಿದೆ ಅಲ್ವ ಅದ್ರ ಮೇಲೆ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಹೊಲಿಗೆ ಹಾಕ್ಕೊಂಡು ಬಂದರೆ ಇನ್ನು ನೀಟಾಗಿ ಬಟ್ಟೆ ಎತ್ಕೊಳ್ಳೋದು ಆ ರೀತಿ ಏನೂ ಆಗೋಲ್ಲ. ತುಂಬ ಈಸಿಯಾಗಿ ಮಾಡ್ಬೋದು. ನಾವು ಕ್ಯಾನ್ವಾಸ್ ಹಾಕ್ಬಿಟ್ಟು ಸರಳವಾಗಿ ನಾವು ಒಂದು ಈ ಥರ ಬೋಟ್ ನೆಕ್ ಆಗಿರ್ಬೋದು, ನಾರ್ಮಲ್ ನೆಕ್ ಆಗಿರ್ಬೋದು, ಏನೇ ಒಂದು ಸ್ಟಿಚಿಂಗ್ ಮಾಡಿದ್ರು ಕೂಡ ತುಂಬ ಈಸಿಯಾಗಿ, ಬಟ್ ಕಲಿಯೋತನ ಅಷ್ಟೇ, ಕಲ್ತ ಮೇಲೆ ಎಲ್ಲನೂ ಈಸಿನೇ. ಬಿಗಿನರ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಕ್ಯಾನ್ವಾಸ್ ಹಾಕಿ ಒಂದು ಸ್ಟಿಚ್ ಮಾಡೋದ್ರಿಂದ ತುಂಬ ಕಷ್ಟ ಕೂಡ ಆಗುತ್ತೆ. ಸ್ವಲ್ಪ ಸರ್ವಿಸ್ ಆಯಿತು ಅಂತಂದರೆ ನಿಮಗೆ ಈಸಿ ಅಂತ ಅನ್ನಿಸ್ಬೋದು. ಬಟ್ ಈ ರೀತಿ ಡಿಸೈನ್ ಮಾಡಿದಾಗ ಟರ್ನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಶೇಪ್ ಬಂದಿಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ಶೇಪು ಚೆನ್ನಾಗಿ ಬಂತು ಅಂದರೆ ವೇರ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟು ವಿಡಿಯೋದಲ್ಲಿ ಇನ್ನೊಂದು ಥರದ ಒಂದು ಬೋಟ್ ನೆಕ್ ಡಿಸೈನ್ ತೋರಿಸ್ತೀನಿ, ಅದನ್ನು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂತಂದರೆ ಪಪ್ಪು ಸ್ಲೀವ್ಸಿಗೆ ಒಂದು 3 ಇಂಚ್ ಮೇಲ್ಗಡೆ ತೊಗೊಂಡು ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡಿಕೊಂಡು ಲೈನಿಂಗು ಎಲ್ಲ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ವ, ಒಬ್ಬೊಬ್ರು ಏನಪ್ಪ ಅಂತಂದರೆ ನೆರಿಗೆ ಫ್ರಿಲ್ ಕೊಡಬೇಕಂದ್ರೆ ಸ್ವಲ್ಪ ಎಡವಟ್ ಮಾಡ್ಕೊತಾರೆ. ಮೊನ್ನೆ ಒಬ್ಬರು ನೋಡಿದೆ ನಾನು, ಸಾಕಷ್ಟು ಒಬ್ಬರದೆಲ್ಲ ಒಂದು 100%ಅಲ್ಲಿ ಒಂದು 20% ಅದೇ ರೀತಿ ಸ್ಟಿಚ್ ಮಾಡ್ತಾರೆ. ಗೊತ್ತಿಲ್ಲ, ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಬಿಗಿನರ್ಸ್ಗಳಿಗೆ. ಯಾಕಪ್ಪ ಅಂತಂದರೆ ತೋರಿಸ್ತೀನಿ, ನಿಮಗೆ ತೋರಿಸಿದ್ರೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಅರ್ಥ ಆಗೋಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಒಂದು ಪಪ್ಪು ಸ್ಲೀವ್ಸಿಗೆ ಯಾವ ರೀತಿ ಫ್ರಿಲ್ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಉಲ್ಟಾ ಕೊಟ್ಬಿಡ್ತಾರೆ, ಅದು ಆಗಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ತೋರಿಸ್ತೀನಿ ನಿಮಗೆ, ಕಣ್ಣೆದುರು ತೋರಿಸಿದ್ರೆ ಹೌದು ಇದೇ ಥರ ಆದರೆ ಈ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಬೋಟ್ ನೆಕ್ ಒಂದು ಬ್ಲೌಸು ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ. ಲೈನಿಂಗು ಹಾಕಿಬಿಟ್ಟು ಕ್ಯಾನ್ವಾಸ್ ಯೂಸ್ ಮಾಡಿದರೆ ತುಂಬ ನೀಟಾಗಿ ಬರುತ್ತೆ. ಫಿನಿಶಿಂಗು ಮತ್ತು ಡಿಸೈನು ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ಕಂಪ್ಲೀಟಾಗಿ ಆಯಿತು. ಇವಾಗ ಒಂದು ಬಟನ್ ಸ್ಟಿಚ್ ಹಾಕ್ಕೊತೀನಿ, ಒಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿದ್ರಲ್ವ ಯಾವ ರೀತಿ ಬಂತು ಡಿಸೈನ್ ಅಂತ, ಚೆನ್ನಾಗಿ ಕೂರುತ್ತೆ, ವೇರ್ ಮಾಡಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಒಂದು ಬಟನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಕೆಳಗಡೆ ಬೇಕಂದ್ರೂ ಕೂಡ ನೀವು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ನಾನು ಕೆಳಗಡೆ ಹಾಕಿಲ್ಲ, ಇಲ್ಲಿ ಒಂದೇ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕೆಳಗಡೆ ಇಟ್ಟರೆ ಪರವಾಗಿಲ್ಲ, ಚೆನ್ನಾಗೇ ಕಾಣಿಸುತ್ತೆ, ಬಟ್ ಬೇಡ ಅಂತ ನಾನು ಕೂಡ ಸುಮ್ಮನಾದೆ. ಈ ರೀತಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು.